Welcome to online classes. I am Dr. Jalajakshi. Now I am taking the topic empowerment of women. First, concept of women empowerment. Women empowerment refers to increasing the social, economic, political, and spiritual strength of women. It often involves the empowered developing confidence in their own capacities. Empowerment is probably the totality of the capacities of power and decision making. The term empowerment of women could be understood as the process of providing equal rights, opportunities, and power positions to women so that they are able to play a role on par with men in society. Empowerment of women is providing equal rights, opportunities, and responsibilities to women. ಮಹಿಳಾ ಸಬಲೀಕರಣ ಎಂದರೇನು? ಮಹಿಳಾ ಸಬಲೀಕರಣ ಅಂದರೆ ಲಿಂಗ ತಾರತಮ್ಯತೆ, ಅಸಮಾನತೆ, ಅನರ್ಹತೆ ಹಾಗೂ ಇನ್ನಿತರ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿರುವ ಸ್ತ್ರೀಯರಿಗೂ ಕೂಡ ಪುರುಷರಿಗೆ ಸರಿಸಮಾನವಾದ ಅಂತಸ್ತು ಹಾಗೂ ಅವಕಾಶಗಳನ್ನು ನೀಡಿ ಅವರನ್ನು ಸಶಕ್ತರನ್ನಾಗಿಸಲು ಹಮ್ಮಿಕೊಳ್ಳಲಾಗ್ತಕ್ಕಂತಹ ಅಭಿವೃದ್ಧಾತ್ಮಕ ಕಾರ್ಯಯೋಜನೆಗಳ ಪ್ರಕ್ರಿಯೆಯನ್ನು ಮಹಿಳಾ ಸಶಕ್ತೀಕರಣ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದರೆ ಮಹಿಳಾ ಸಬಲೀಕರಣ ಅನ್ನುವುದು ಒಂದು ಪ್ರಕ್ರಿಯೆ. ಸಾಮಾನ್ಯವಾಗಿ ಮಹಿಳೆಯರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಧಾರ್ಮಿಕವಾಗಿ ಬಹಳಷ್ಟು ಹಿಂದುಳಿದಿರ್ತಾರೆ. ಲಿಂಗತ್ವದ ದೃಷ್ಟಿಯಿಂದ ನೋಡುವುದಾದರೆ ಗಂಡು ಹೆಣ್ಣನ್ನು ಗುರುತಿಸತಕ್ಕೆ ಇರತಕ್ಕಂತಹ ಒಂದು ಜೈವಿಕ ಬಯೋಲಾಜಿಕಲ್ ಸೆಕ್ಸ್ ಐಡೆಂಟಿಫಿಕೇಶನ್ ಅಂತ ನಾವೇನು ಕರಿತೀವಿ, ಅದರಿಂದ ಮಾತ್ರ ನಾವು ಗಂಡು ಹೆಣ್ಣನ್ನು ಗುರುತಿಸಲು ಇರಬಹುದಾದಂತಹ ಒಂದು ಸೆಕ್ಸನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅವಳನ್ನು ಸಮಾಜದಿಂದ ಅಥವಾ ಬೇರ್ಪಡ್ತಕ್ಕಂತಹ ಸರಿ ಸಮಾನವಾದ ಅವಕಾಶಗಳು ಒದಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಕಾಣ್ತೀವಿ. ಹಾಗಾಗಿ ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಾರೆ. ಅಂತಹ ಒಂದು ಮಹಿಳೆಯರಿಗೆ ಒಂದು ಪುರುಷರಿಗೆ ಸಮಾನವಾದಂತಹ ಒಂದು ಪಾತ್ರಗಳನ್ನು ಅವರು ಕೂಡ ನಿರ್ವಹಿಸಬೇಕಾಗ್ತದೆ. ಆ ಕಾರಣಕ್ಕೆ ಹೆಣ್ಣು ಮಕ್ಕಳ ಒಂದು ಸಬಲೀಕರಣ ಅಂತ ಹೇಳಿ ಸರ್ಕಾರದವರು ಇದನ್ನ ಮಾಡ್ತಾರೆ. ಅನೇಕ ಯೋಜನೆಗಳನ್ನ ನೀಡ್ತಾರೆ ಅಂತ ಹೇಳಬಹುದು. ಸ್ಟ್ರಾಟಜೀಸ್ ಆಫ್ ವುಮೆನ್ ಎಂಪವರ್ಮೆಂಟ್. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಫ್ ವಿಮೆನ್. ಸರ್ಕಾರ ಏನ್ ಮಾಡ್ತು ಅಂದ್ರೆ 3 ಕಾರ್ಯತಂತ್ರಗಳ ಬಗ್ಗೆ ವಿಶೇಷ ಒತ್ತನ್ನು ನೀಡಲಾಯಿತು. ಅಂದ್ರೆ ಮಹಿಳಾ ಸಶಕ್ತೀಕರಣಕ್ಕಾಗಿ ಸರ್ಕಾರವು 3 ಕಾರ್ಯತಂತ್ರಗಳ ಬಗ್ಗೆ ವಿಶೇಷ ಒತ್ತನ್ನು ನೀಡಲಾಗಿದೆ. ಮೊದಲನೇದು ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಫ್ ವಿಮೆನ್. ಸ್ತ್ರೀಯರ ರಾಜಕೀಯ ಸಹಭಾಗಿತ್ವವನ್ನು ಪಡೆಯೋದಕ್ಕಾಗಿ, ಅವರನ್ನ ಚುನಾವಣೆಗಳಲ್ಲಿ ನಿಲ್ಲಿಸೋದಕ್ಕಾಗಿ ಮತ್ತು ಚುನಾವಣೆಗಳಲ್ಲಿ ಅವರಿಗೆ 33% ಸ್ಥಾನಗಳನ್ನು ಮೀಸಲಾಗಿ ಇಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಮಹಿಳೆಯರ ಪ್ರಾತಿನಿಧ್ಯತೆ ಬಹಳಷ್ಟು ಕನಿಷ್ಠ ಮಟ್ಟದಲ್ಲಿ ಇರೋದ್ರಿಂದ ಅವರು ಹೆಚ್ಚೆಚ್ಚು ಭಾಗವಹಿಸಲಿ ಅಂತ ಹೇಳಿ ರಾಜಕೀಯದಲ್ಲಿ 33% ಸ್ಥಾನಗಳನ್ನು ಅವರಿಗೆ ಮೀಸಲಾಗಿ ಇಡ್ತಕ್ಕಂಥದ್ದು ಒಂದು ವಿಶೇಷ ತಂತ್ರ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಆರ್ಗನೈಸ್ ಅಂಡ್ ಅಂಡರ್ಟೇಕ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್. ಅಂದ್ರೆ ಹೆಣ್ಣು ಮಕ್ಕಳನ್ನ ಆರ್ಥಿಕ ರಂಗದಲ್ಲಿ ಆದಾಯ ನೀಡ್ತಕ್ಕಂಥ ಕೆಲವೊಂದು ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳುವುದು ಹೆಣ್ಣು ಮಕ್ಕಳಿಗಾಗಿ. ಉದಾಹರಣೆಗೆ ಇಂಟಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನಾ ಇರಬಹುದು, ಟ್ರೈನಿಂಗ್ ಆಫ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಹಾಗೆ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಆದಾಯ ಬರುವಂತಹ, ತಮ್ಮ ಕಾಲ ಮೇಲೆ ತಾವು ಆರ್ಥಿಕವಾಗಿ ನಿಲ್ಲುವಂತಹ, ಸಬಲೀಕರಣಗೊಳ್ಳುವಂತಹ ಯೋಜನೆಗಳು ಮತ್ತೊಂದು ಅಂತ ಹೇಳ್ಬೋದು. ಮೂರನೇದು, ಇನ್ಕ್ರೀಸ್ ಲಿಟ್ರಸಿ ರೇಟ್ ಆಫ್ ವಿಮೆನ್. ಅಂದ್ರೆ ಸಾಮಾಜಿಕ ರಂಗದಲ್ಲಿ ಸ್ತ್ರೀಯರ ಸಾಕ್ಷರತೆಯನ್ನ ಗಣನೀಯವಾಗಿ ಹೆಚ್ಚಿಸೋದಕ್ಕೋಸ್ಕರ
ಹೆಣ್ಣು ಮಕ್ಕಳಿಗೆ ಸಾಕ್ಷರತೆಯನ್ನು ಒದಗಿಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ರಾಜ್ಯವನ್ನ, ಪ್ರಜಾಪ್ರಭುತ್ವ ಸರ್ಕಾರವನ್ನ ಹೊಂದಿರೋದ್ರಿಂದ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರತಿಯೊಬ್ರು ಕೂಡ ಭಾಗವಹಿಸ್ಬೇಕಾಗತ್ತೆ. ಹೆಣ್ಣು ಮತ್ತೆ ಗಂಡು ಇಬ್ರು ಕೂಡ ಭಾಗವಹಿಸ್ಬೇಕಾಗತ್ತೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಶಿಕ್ಷಣ ಮತ್ತು ಸಾಕ್ಷರತೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಬರೀ ಗಂಡು ಮಕ್ಕಳಿಗಷ್ಟೇ, ಪುರುಷರಿಗಷ್ಟೇ ಶಿಕ್ಷಣ ಕೊಟ್ರೆ ಸಾಲದು, ಸ್ತ್ರೀಯರಿಗೂ ಕೂಡ ಶಿಕ್ಷಣ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿನ ನಿಟ್ಟಿನಲ್ಲಿ ಸ್ತ್ರೀ ಸಾಕ್ಷರತೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಸಾಕ್ಷರತೆ ಕೂಡ ಒಂದು ಕಾರ್ಯತಂತ್ರವಾಗಿತ್ತು ಅಂತ ಹೇಳ್ಬೋದು. ಇತರ ಮುಖ್ಯ ಪ್ರಸ್ತಾಪಗಳು ಅಂದ್ರೆ ಅದರ್ ಮೇನ್ ಪ್ರಪೋಸಲ್ಸ್ ಆರ್ ಕಂಟ್ರೋಲ್ ದ ಅಟ್ರಾಸಿಟಿ ಅಗೇನೆಸ್ಟ್ ವಿಮೆನ್, ಅಂದ್ರೆ ದೌರ್ಜನ್ಯಗಳನ್ನ ತಡೆಗಟ್ಟತಕ್ಕಂಥದ್ದು, ಹೆಣ್ಣು ಮಕ್ಕಳ ವಿರುದ್ಧದ ತಾರತಮ್ಯ ನೀತಿಯನ್ನ ಕೊನೆಗೊಳಿಸ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂತಹ ಅನೇಕ ರೀತಿಯ ದೌರ್ಜನ್ಯಗಳು, ಹಿಂಸೆಗಳು, ಇದನ್ನೆಲ್ಲ ತಡೆಗಟ್ಟಬೇಕಾಗಿದೆ. ಅದು ಕೂಡ ಒಂದು ಕಾರ್ಯತಂತ್ರ ಅಂತ ಹೇಳಬಹುದು. ರಿಮೂವ್ ದ ಡಿಸ್ಕ್ರಿಮಿನೇಷನ್ ಪಾಲಿಸೀಸ್ ಅಗೇನೆಸ್ಟ್ ವಿಮೆನ್, ಅಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಇರ್ತಕ್ಕಂಥ ತಾರತಮ್ಯ ನೀತಿ, ಇದನ್ನ ಮುಖ್ಯವಾಗಿ ಅಂತಿಮಗೊಳಿಸಬೇಕಾಗಿದೆ. ಯಾವುದೇ ಸಾಮಾಜಿಕ ಕ್ಷೇತ್ರದಲ್ಲಿರಬಹುದು, ಆರ್ಥಿಕ ಕ್ಷೇತ್ರದಲ್ಲಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿರಬಹುದು, ಮಹಿಳೆಯರಿಗೆ ವಿರುದ್ಧವಾದ ಲಿಂಗ ತಾರತಮ್ಯದ ಇಂತಹ ನೀತಿಗಳು ಮೊದಲು ತೊಡೆದು ಹಾಕಬೇಕಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಇಂಪ್ರೂವ್ ದ ರೋಲ್ ಆಫ್ ಮಾಸ್ ಮೀಡಿಯಾಸ್, ಮಾಧ್ಯಮಗಳ ಪಾತ್ರ ಸುಧಾರಣೆ, ಅಂದ್ರೆ ಮಾಧ್ಯಮಗಳಲ್ಲಿ ಕಂಡು ಬರ್ತಕ್ಕಂತಹ ನಕಾರಾತ್ಮಕ ನಿಲುವುಗಳನ್ನ ಅದನ್ನ ತೊಡೆದು ಹಾಕ್ತಕ್ಕಂಥದ್ದು. ನಕಾರಾತ್ಮಕ ನಿಲುವುಗಳು ಅಂದ್ರೆ ಏನು? ಒಂದು ಸಣ್ಣ ವಸ್ತುವಿಗಾಗಿ ಹೆಣ್ಣಿನ ಒಂದು ಮೈಯನ್ನ ತೋರಿಸ್ತಕ್ಕಂಥದ್ದು, ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಒಂದು ನಕಾರಾತ್ಮಕ ನಿಲುವುಗಳನ್ನ ತಳಿತಕ್ಕಂಥದ್ದು, ಇಂಥದನ್ನ ತೊಡೆದು ಹಾಕೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು. ಮಾನವ ಹಕ್ಕುಗಳ ಅಥವಾ ಮೂಲಭೂತ ಹಕ್ಕುಗಳ ಭರವಸೆ, ಗ್ಯಾರಂಟಿ ಆಫ್ ಹ್ಯೂಮನ್ ರೈಟ್ಸ್ ಆರ್ ಫಂಡಮೆಂಟಲ್ ರೈಟ್ಸ್. ಮಾನವ ಹಕ್ಕುಗಳು ಅಂದ್ರೇನು? ಮೂಲಭೂತ ಹಕ್ಕುಗಳು ಅಂದ್ರೆ ಏನು? ಆ ಭರವಸೆಯನ್ನ ಯಾಕೆ ಕೊಡಬೇಕು? ಸೊ ಮಾನವರಾಗಿ ಬದುಕೋದಕ್ಕೆ, ಮಾನವರು ಪ್ರಾಣಿಗಳಂತಲ್ಲ, ಅವರಿಗೆ ಘನತೆ, ಸ್ಥಾನಮಾನ ಇವೆಲ್ಲವೂ ಬೇಕಾಗತ್ತೆ ಒಂದು ಸಮಾಜದಲ್ಲಿ. ಆ ಕಾರಣಕ್ಕೆ ಅವರಿಗೆ ಮೂಲಭೂತ ಹಕ್ಕುಗಳು, ಜೀವಿಸ್ತಕ್ಕಂಥ ಹಕ್ಕು, ಉದ್ಯೋಗ ಮಾಡ್ತಕ್ಕಂಥ ಹಕ್ಕು, ಅವರಿಗೆ ಸ್ಥಾನಮಾನಗಳನ್ನ ನೀಡ್ತಕ್ಕಂಥ ಈ ಎಲ್ಲ ಹಕ್ಕುಗಳು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮಾನವರನ್ನ ಮಾನವರಂತೆಯೇ ಕಾಣುವಂಥದ್ದು. ಹಾಗಾಗಿ ಮಾನವ ಹಕ್ಕುಗಳ ಭರವಸೆಯನ್ನ ನೀಡಬೇಕು ಅನ್ನೋದು ಕೂಡ ಒಂದು ಪ್ರಸ್ತಾವ. ನೆಕ್ಸ್ಟ್, ಕ್ರಿಯೇಟ್ ಪ್ರಾಪರ್ ಜೆಂಡರ್ ಸೆನ್ಸಿಟೈಸೇಷನ್, ಮಹಿಳೆಯರ ವಿಷಯ ಹಾಗೂ ವಿವಾದಗಳ ಸಂಬಂಧವಾಗಿ ಸೂಕ್ತ ಲಿಂಗ ಸಂವೇದನೆಯನ್ನ ಮೂಡಿಸ್ತಕ್ಕಂಥದ್ದು. ಲಿಂಗ ಸಂವೇದನೆ ಅಂದ್ರೆ ಏನು? ಹೆಣ್ಣು ಮಕ್ಕಳ ಅಂದ್ರೆ ಉದಾಹರಣೆಗೆ ಹೆಣ್ಣಿನ ಒಂದು ಸಮಸ್ಯೆಗಳನ್ನ ಹೆಣ್ಣಿನ ದೃಷ್ಟಿಕೋನದಲ್ಲಿಯೇ ನೋಡ್ತಕ್ಕಂಥದ್ದು, ಹೆಣ್ಣಿನ ಸಮಸ್ಯೆಗಳನ್ನ ಹೆಣ್ಣಿನ ದೃಷ್ಟಿಕೋನದಲ್ಲಿಯೇ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅವಳಿಗೆ ಆಗ್ತಕ್ಕಂಥ ಒಂದು ಸೂಕ್ಷ್ಮ ಸಂವೇದನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬೇಕು. ಇದು ಪುರುಷರು ಕೂಡ ತಿಳ್ಕೊಳ್ಬೇಕಾಗಿದೆ ಅನ್ನುವಂತಹ ಮುಖ್ಯವಾದ ಅಂಶ. ನೆಕ್ಸ್ಟ್, ವಿಮೆನ್ ಇನ್ ಡೆವಲಪ್ಮೆಂಟ್ ಪ್ರಾಸೆಸ್, ಮತ್ತೊಂದು ಪ್ರಸ್ತಾವ ಏನಪ್ಪಾ ಅಂತಂದ್ರೆ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹಿಳೆಯರು, ವಿಮೆನ್ ಶುಡ್ ಪಾರ್ಟಿಸಿಪೇಟ್ ಇನ್ ಡೆವಲಪ್ಮೆಂಟ್ ಪ್ರಾಸೆಸ್. ಇಲ್ಲಿ ರಾಷ್ಟ್ರೀಯ ಒಂದು ಅಭಿವೃದ್ಧಿಯಲ್ಲಿ ಸ್ತ್ರೀ ಮತ್ತೆ ಪುರುಷರ ಪಾತ್ರ ಎರಡೂ ಕೂಡ ಬಹಳ ಮುಖ್ಯವಾಗುತ್ತೆ. 2001 ಜನಗಣತಿಯ ಪ್ರಕಾರ ಹೆಣ್ಣು ಮಕ್ಕಳು 48% ಇದ್ದಾರೆ. ಆದ್ರೆ ಬರೀ ಪುರುಷರಷ್ಟೇ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡ್ರೆ ಸಾಲದು, ಅವರು ಕೂಡ 40% ಇರೋದ್ರಿಂದ ಅವರನ್ನ ಕೂಡ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಬೇಕಾಗತ್ತೆ. ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ ಈ ಎಲ್ಲ ಅಭಿವೃದ್ಧಿಯಲ್ಲಿ ಹೆಣ್ಣಿನ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್, ವಿಮೆನ್ ಇನ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್, ಅಂದ್ರೆ ಮಹಿಳೆಯರು ತೀರ್ಮಾನ ಕೈಗೊಳ್ಳುವ ಸ್ಥಾನಗಳಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು
ಪ್ರಾಥಮಿಕ ಸಂಸ್ಥೆಗಳಾದಂತಹ ಕುಟುಂಬ ಇರಬಹುದು, ಶಿಕ್ಷಣ ಇರಬಹುದು, ಧರ್ಮ ಇರಬಹುದು, ಇಲ್ಲೆಲ್ಲೂ ಕೂಡ ಹೆಣ್ಣಿನ ಹಸ್ತಕ್ಷೇಪ ಇರೋದೇ ಇಲ್ಲ. ಅಂದ್ರೆ ಸಮಾಜ ಆಕೆಯನ್ನ ಈ ಎಲ್ಲ ಕ್ಷೇತ್ರಗಳಿಂದ ಹೊರಗಿಟ್ಟಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ಕುಟುಂಬದಲ್ಲಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪುರುಷರೇ ತೆಗೆದುಕೊಳ್ತಾರಾಗ್ಲಿ, ಹೆಣ್ಮಕ್ಳು ತಗೊಳಲ್ಲ. ಒಂದು ಮಗನ ಮದುವೆ ಮಾಡೋ ಸಂದರ್ಭದಲ್ಲಿ, ಅವನಿಗೆ ಶಿಕ್ಷಣವನ್ನ ಕೊಡುವಂತ ಸಂದರ್ಭದಲ್ಲಿ, ಮಗಳಿಗೆ ವಿವಾಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು. ಸೊ ಅಂತ ಇದ್ರೊಳಗೆ ಕೂಡ ತಂದೆಯೇ ಮುಖ್ಯವಾದ ಪಾತ್ರವನ್ನ ವಹಿಸ್ತಾನೆ. ಹಾಗೇನೆ ಸೊ ಈ ರೀತಿಯಲ್ಲಿ ಹೆಣ್ಣು ಮಕ್ಕಳು ಒಂದು ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರೆ ಆಗ ಅದನ್ನ ನಾವು ಸ್ತ್ರೀ ಸಬಲೀಕರಣ ಅಂತ ಹೇಳಬಹುದು. ಆ ಕಾರಣಕ್ಕೆ ಇಲ್ಲಿ ನಮ್ಮ ಒಂದು ಸಶಕ್ತೀಕರಣದ ಪ್ರಮುಖ ಹೆಜ್ಜೆಯಾಗಿ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆಯನ್ನ ಮಾಡಲಾಯಿತು ಅಂತ ಹೇಳಬಹುದು. ಹಂಗಾಗಿ ಇಲ್ಲಿ 33% ರಿಸರ್ವೇಶನ್ ಅನ್ನ ಕೂಡ ನಾವು ಫ್ರಮ್ ವಿಲೇಜ್ ಪಂಚಾಯತ್ ಟು ಪಾರ್ಲಿಮೆಂಟ್ ದ ರಿಸರ್ವೇಶನ್ ಹ್ಯಾಸ್ ಬೀನ್ ಮೇಡ್ ಫಾರ್ ವಿಮೆನ್. ದ ನೆಕ್ಸ್ಟ್, ಸ್ಟೇಟ್ ಹ್ಯಾಸ್ ಅಂಡರ್ಟೇಕನ್ 3 types of functions for the purpose of gender equality. ಅಂದ್ರೆ ಲಿಂಗ ಸಮಾನತೆಗಾಗಿ ರಾಜ್ಯದ ವತಿಯಿಂದ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಕೈಗೊಳ್ಳಲಾದಂತಹ ಉಪಕ್ರಮಗಳು. ಅದರೊಳಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ವಿಮೆನ್ ಅಂದ್ರೆ ಇಲ್ಲಿ ಸ್ತ್ರೀ ಸಂಬಂಧಿತವಾದ ಸಾಂವಿಧಾನಿಕ ಹಕ್ಕುಗಳು ಅಂತ ಹೇಳಿ ನಾವು ಕರಿತೀವಿ. ನಮ್ಮ ಸಂವಿಧಾನ ನಮಗೆ ಏನ್ ಮಾಡಿದೆ ಅಥವಾ ಸ್ತ್ರೀಯರಿಗೆ ಏನ್ ಮಾಡಿದೆ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಉದಾಹರಣೆಗೆ, ರೈಟ್ ಟು ಈಕ್ವಾಲಿಟಿ ಫಾರ್ ಆಲ್, ಆರ್ಟಿಕಲ್ 14 says that right to equality for all the citizens. ಅಂದ್ರೆ ಎಲ್ಲರಿಗೆ, ಎಲ್ಲಾ ಭಾರತೀಯರಿಗೆ ಸಮಾನತೆಯನ್ನ ನೀಡಿಬಿಟ್ಟಿದೆ ನಮ್ಮ ಸಂವಿಧಾನ. Another example, equality of employment, ಆರ್ಟಿಕಲ್ 16 says. ನಮ್ಮ ಸಂವಿಧಾನದ 16ನೇ ವಿಧಿ ಹೇಳುತ್ತೆ ಉದ್ಯೋಗದ ಒಂದು ಸಮಾನತೆಯನ್ನ ತಿಳಿಸ್ತದೆ. ಎಲ್ಲರೂ ಉದ್ಯೋಗವನ್ನ ಮಾಡಬಹುದು, ಯಾವುದೇ ರೀತಿಯ ಉದ್ಯೋಗಗಳನ್ನ ಬೇಕಾದ್ರೂ ತೆಗೆದುಕೊಳ್ಳಬಹುದು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ದೇಶದ ಯಾವ ಪ್ರಜೆಗೂ ಅನರ್ಹತೆಯನ್ನ, ನಿರ್ಬಂಧವನ್ನ ಇಲ್ಲವೇ ಷರತ್ತನ್ನ ಹಾಕಲಾಗುವುದಿಲ್ಲ ಅಂತ ಹೇಳಿ ಆರ್ಟಿಕಲ್ 15(2) ಹೇಳುತ್ತೆ. ಸೊ ಹಂಗಾಗಿ ಇಲ್ಲಿ ಜೀವನಕ್ಕೆ ಅವಶ್ಯಕವಾದಂತಹ ಸಾಧನಗಳನ್ನ, ದ ನೆಸೆಸರಿ ಥಿಂಗ್ಸ್ ಆಫ್ ಲೈಫ್ ಶುಡ್ ಬಿ ಗಿವನ್. ಹಾಗಾಗಿ ಅದಕ್ಕೆ ಬೇಕಾಗ್ತಕ್ಕಂತಹ ನೀತಿಯನ್ನ ರೂಪಿಸುವುದು ಆರ್ಟಿಕಲ್ 39 ಭಾಗ ಎ ಅದನ್ನ ಹೇಳ್ತದೆ. ಇಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಹೆರಿಗೆಯ ಸೌಲಭ್ಯ, ದ ಮೆಟರ್ನಿಟಿ ಫೆಸಿಲಿಟಿ ಫಾರ್ ವಿಮೆನ್ ಎಂಪ್ಲಾಯೀಸ್. ಬರೀ ಹೆಣ್ಮಕ್ಳಿಗೆ ಉದ್ಯೋಗ ಅಷ್ಟೇ ಅಲ್ಲ, ಉದ್ಯೋಗದಲ್ಲಿ ಸಮಾನತೆ ಅಷ್ಟೇ ಅಲ್ಲ, ನಮ್ಮ ಸಂವಿಧಾನದ 42ನೇ ವಿಧಿ ಹೇಳುತ್ತೆ ಹೆಣ್ಮಕ್ಳಿಗೆ ಒಂದು ಹೆರಿಗೆಯ ಸೌಲಭ್ಯವನ್ನ ಕೂಡ ನೀಡಬೇಕು ಅಂತ. ಅದರ ಪ್ರಕಾರ ಮೊದಲು 3 ತಿಂಗಳು ಕಾಲ 2 ವಾರಗಳನ್ನ ಕೊಡ್ತಾ ಇದ್ರು, ಆಮೇಲೆ ಅದು 1.5 ತಿಂಗಳಾಯ್ತು, ಆಮೇಲೆ 3 ತಿಂಗಳಾಯ್ತು, ಈಗ 6 ತಿಂಗಳು, ಅದಕ್ಕೂ ಹೆಚ್ಚಿನ ಸಂದರ್ಭವನ್ನ ಇವಾಗ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಕೆಲಸ ಮಾಡ್ತಕ್ಕಂತಹ ಮಹಿಳಾ ಉದ್ಯೋಗಿಗಳಿಗೆ ಒಂದು ಹೆರಿಗೆಯ ಸೌಲಭ್ಯವನ್ನ ನೀಡಬೇಕು, ಸಂಬಳ ಸಹಿತ ಅಂತ ಹೇಳಿ ಇದನ್ನ ಮಾಡಲಾಗ್ತಾ ಇದೆ. ಸೊ ಅದೇ ರೀತಿಯಲ್ಲಿ ಮಹಿಳೆಯರನ್ನ ಅವಹೇಳನ ಮಾಡಬಾರ್ದು, ಸಮಾನ ಭ್ರಾತೃತ್ವ ಭಾವನೆಯನ್ನ ಪೋಷಿಸುವುದು ಅಂತ ಹೇಳಿ ಆರ್ಟಿಕಲ್ 15 ನಮಗೆ ಹೇಳುತ್ತೆ. ಅದೇ ರೀತಿಯಲ್ಲಿ ದ ರಿಸರ್ವೇಶನ್ ಇನ್ ಪಂಚಾಯತ್ ಅಂಡ್ ಆಲ್ಸೋ ರಿಸರ್ವೇಶನ್ ಇನ್ ದ ಪ್ರೆಸಿಡೆಂಟ್ ಪೋಸ್ಟ್, ರಿಸರ್ವೇಶನ್ ಇನ್ ದ ಮೆಂಬರ್ಸ್, ಪಂಚಾಯತಿ ಮೆಂಬರ್ಸ್ ಅಂಡ್ ಮುನ್ಸಿಪಾಲಿಟಿ ಮೆಂಬರ್ಸ್. ಈ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಂಚಾಯತ್ನ ಒಂದು ಸ್ಥಾನಕ್ಕೆ ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡೋದಾಗ್ಲಿ, ಅಧ್ಯಕ್ಷ ಸ್ಥಾನಗಳಲ್ಲಿ ಅವರಿಗೆ 33% ಕೊಡಬೇಕು ಅನ್ನೋದಾಗ್ಲಿ, ಹೀಗೆ ಅದ್ರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೂಡ ಒಂದು ಮೀಸಲಾತಿಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನ ಇದೆ. ದ ಸೆಕೆಂಡ್ ಒನ್, ಲೆಜಿಸ್ಲೇಟಿವ್ ಮೆಷರ್ಸ್ ಸೇಫ್ ಗಾರ್ಡಿಂಗ್ ವಿಮೆನ್ಸ್ ಇಂಟ್ರೆಸ್ಟ್. ಅಂದ್ರೆ ಇಲ್ಲಿ ಸ್ತ್ರೀಯರಿಗೆ ಸಂಬಂಧಿಸಿದಂತಹ ಕಾನೂನುಗಳು ಅಥವಾ
ಸ್ತ್ರೀಯರ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥ ಒಂದು ಶಾಸನಾತ್ಮಕ ಕ್ರಮಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಸೊ ಲೆಜಿಸ್ಲೇಷನ್ಸ್ ಅಂಡರ್ಟೇಕನ್ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಟು. ಅಂದ್ರೆ ನಾವು ಸ್ವತಂತ್ರ ಭಾರತದಲ್ಲಿ ಹಾಗೂ ಸ್ವತಂತ್ರ ಪೂರ್ವದಲ್ಲಿ ಯಾವ್ಯಾವ ರೀತಿಯ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಮತ್ತು ಮಹಿಳೆಯರ ಆಸಕ್ತಿಗಳನ್ನ ಕಾಪಾಡಲಾಯಿತು ಅಂತ ಹೇಳಿ ನಾವೀಗ ನೋಡಬಹುದು. ಸೊ ಲೆಜಿಸ್ಲೇಷನ್ ಅಂಡರ್ಟೇಕನ್ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್, ಬ್ರಿಟಿಷರ ಕಾಲದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ಅದು ತಂತು. ಸಾಮಾಜಿಕ ಪರಿವರ್ತನೆ ಉಂಟಾಯಿತು, ಹೊಸ ಹೊಸ ದೃಷ್ಟಿಕೋನಗಳು ಹುಟ್ಟುಕೊಂಡು. ಸೊ ಆ ಸಂದರ್ಭದಲ್ಲಿ ಏನೇನು ಬದಲಾವಣೆ ಆಯಿತು? ವಾಟ್ ಆರ್ ದ ಚೇಂಜಸ್ ಹ್ಯಾಸ್ ಬಿನ್ ಟೇಕನ್ ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್? ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಒನ್, ದ ಹಿಂದೂ ವಿಡೋ ರಿಮ್ಯಾರೇಜ್ ಆಕ್ಟ್ ಆಫ್ 1856. ಅಂದ್ರೆ ಇಲ್ಲಿ ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ವಿಧವೆಯರು ಪುನರ್ವಿವಾಹವನ್ನ ಆಗುವಂತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಸಾಮಾಜಿಕ ಸುಧಾರಕರು, ಉದಾಹರಣೆಗೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಈ ಹಿಂದೂ ವಿಧವೆಯರಿಗೆ ಅಂದ್ರೆ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ತರೋದಕ್ಕೆ ಬಹಳಷ್ಟು ಒತ್ತಾಯವನ್ನು ಮಾಡ್ತಾರೆ ಬ್ರಿಟಿಷ್ ಸರ್ಕಾರಕ್ಕೆ. ಆ ಕಾರಣದಿಂದಾಗಿ ಬ್ರಿಟಿಷರಿಗೆ ನಮ್ಮ ದೇಶದಲ್ಲಿ ಬದಲಾವಣೆಯನ್ನ ತರಬೇಕು ಅಂತಕ್ಕಂತಹ ಯಾವುದೇ ಉದ್ದೇಶಗಳು ಇರಲಿಲ್ಲ. ಆದರೂ ಕೂಡ ಕೆಲವೊಂದು ಒತ್ತಾಯದಿಂದ, ಸಾಮಾಜಿಕ ಸುಧಾರಕರ ಒತ್ತಾಯದಿಂದ, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ಬೋದು, ದಯಾನಂದ ಸರಸ್ವತಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಹೀಗೆ ಹಲವಾರು ಸಾಮಾಜಿಕ ಸುಧಾರಕರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ನಮ್ಮ ಸಾಂಪ್ರದಾಯಿಕ ಒಂದು ದೃಷ್ಟಿಕೋನಗಳು ಬದಲಾವಣೆಗಳಾಗ್ತವೆ. ಇದರಿಂದಾಗಿ ಧರ್ಮದಲ್ಲಿರ್ಬೋದು, ಜಾತಿಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಸ್ತ್ರೀಯರ ಒಂದು ದೃಷ್ಟಿಕೋನ ಇವೆಲ್ಲವೂ ಕೂಡ ಬದಲಾವಣೆಯನ್ನ ತಂತು ಅಂತ ಹೇಳ್ಬೋದು. ಅದರೊಳಗೆ ಮೊದಲನೇದು ವಿಧವೆಯರಿಗೆ ಪುನರ್ವಿವಾಹ ಮಾಡ್ತಕ್ಕಂಥ ಒಂದು ಕಾಯ್ದೆಯನ್ನ ತರಲಾಯಿತು ಅಂತ ಹೇಳ್ಬೋದು. ದ ಸೆಕೆಂಡ್ ಒನ್, ದ ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೆಂಟ್ ಆಕ್ಟ್ 1929. ಅಂದ್ರೆ ಇಲ್ಲಿ ಬಾಲ್ಯ ವಿವಾಹವನ್ನ ತಡೆಗಟ್ಟತಕ್ಕಂತಹ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ 1929ರಲ್ಲಿ ತರಲಾಯಿತು. ಅಂದ್ರೆ ನಮ್ಮ ದೇಶದಲ್ಲಿ, ಅಂದ್ರೆ ಹಿಂದೆ ಬ್ರಿಟಿಷರಿಗಿಂತ ಮುಂಚೆ ಅಂದ್ರೆ ಮುಸ್ಲಿಮರ ಕಾಲದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆನೆ ವಿವಾಹ ಮಾಡ್ತಾ ಇದ್ರು. 5-6ನೇ ವಯಸ್ಸಿನಲ್ಲಿನೇ ಮದುವೆ ಮಾಡ್ತಿದ್ರು. ಆಟ ಆಡ್ತಕ್ಕಂಥ ವಯಸ್ಸಿನಲ್ಲಿನೇ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಂಥವ್ರು ಯಾವುದೇ ಕಾರಣಕ್ಕಾಗಿ ಗಂಡ ಸತ್ರೆ ಆಕೆಯನ್ನ ಮೂಲೆ ಗುಂಪ ಆಗ್ಬಿಡ್ತಿತ್ತು. ಅಂದ್ರೆ ಮೂಲೆ ಗುಂಪು ಮಾಡ್ತಿದ್ರು. ಆಕೆ ತಲೆ ಬೋಳ್ಸಿ ಕತ್ಲೆ ಕೋಣೆಲ್ ಕೂಡ್ಸಿ ಆಕೆಗೆ ಒಂದು ಯಾವುದೇ ಒಂದು ಸಪ್ಪನೆ ಆಹಾರವನ್ನ ನೀಡ್ತಕ್ಕಂಥ ಒಂದು ದುಷ್ಟ ಪದ್ಧತಿ ನಮ್ಮಲ್ಲಿ ಇತ್ತು. ಸೊ ಏನು ಗೊತ್ತಿಲ್ಲದೆ ಇರತಕ್ಕಂಥ ಮಕ್ಕಳಿಗೆ ವಿಧವೆಯ ಪಟ್ಟವನ್ನ ಕಟ್ಟಿ ಸಮಾಜದ ಅನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಿಂದ ಅವರನ್ನ ದೂರ ಇಡಲಾಗ್ತಾ ಇತ್ತು. ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳು ಆಮೇಲೆ ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಲೈಂಗಿಕ ಆಕರ್ಷಣೆಗಳಿಗೆ ಕೂಡ ಅವರು ಒಳಗಾಗ್ತಿದ್ರು. ಆ ಕಾರಣಕ್ಕೇನೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ತರ್ತಾರೆ. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ತರ್ತಾರೆ. ನೆಕ್ಸ್ಟ್, ದ ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ 1939. ಅಂದ್ರೆ ಮುಸ್ಲಿಂ ವಿವಾಹ ವಿಸರ್ಜನಾ ಕಾಯ್ದೆ. ಸಾಮಾನ್ಯವಾಗಿ ಮುಸ್ಲಿಮರ ಒಂದು ಸಮುದಾಯದಲ್ಲಿ ಹೆಚ್ಚಿನ ಕಾಯ್ದೆಗಳನ್ನ ತರೋದಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರದೇ ಆದಂತ ಒಂದು ಕಾನೂನಿನ ಸಮುಚ್ಚಯ ಇದೆ. ಅದನ್ನು ನಾವು ಶರಿಯತ್ ಅಂತ ಹೇಳಿ ಕರಿತೀವಿ. ಸೊ ಆ ಕಾರಣಕ್ಕೆ ಇಲ್ಲಿ ಮುಸ್ಲಿಂ ವಿವಾಹ ಕಾಯ್ದೆ ಪ್ರಕಾರ ಅವಳು ಕೂಡ ಮುಸ್ಲಿಂ ಮಹಿಳೆ ಕೂಡ ಅನೇಕ ಷರತ್ತುಗಳೊಂದಿಗೆ ತನ್ನ ಗಂಡನಿಂದ ವಿವಾಹ ವಿಚ್ಛೇದನವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಇದೆ. ಸೊ ಗಂಡ ಸುಮಾರು 7-8 ವರ್ಷಗಳ ಕಾಲ ಬರದೆ ಹೋದ್ರೆ, ಗಂಡ ಏನಾದ್ರೂ ಹುಚ್ಚ ಆಗಿದ್ರೆ, ಯಾವುದೇ ಒಂದು ಕಾಯಿಲೆಗಳು ಇದ್ರೆ, ಬಗೆಹರಿಸ್ತಕ್ಕಾಗದೇ ಇರ್ತಕ್ಕಂಥ ಕಾಯಿಲೆಗಳು ಇದ್ರೆ, ಅವಳನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ, ಹೀಗೆ ಅನೇಕ ಒಂದು ಷರತ್ತುಗಳೊಂದಿಗೆ ಆಕೆ ಗಂಡನಿಂದ ವಿವಾಹ ವಿಚ್ಛೇದನವನ್ನ ಪಡೆದುಕೊಳ್ಳಬಹುದು ಅಂತ ಹೇಳಿ ಆಯ್ತು. ನೆಕ್ಸ್ಟ್, ಲೆಜಿಸ್ಲೇಷನ್ ಅಂಡರ್ಟೇಕನ್ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ನಂತರದಲ್ಲಿ ಕೈಗೊಂಡಂತಹ ಕೆಲವೊಂದು ಶಾಸನಗಳು ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಬಂದ ನಂತರ ಕೂಡ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಆಯ್ತು. ಮುಖ್ಯವಾಗಿ ಈ ಎಲ್ಲ
ಶಾಸನಗಳನ್ನು ಮಾಡಬೇಕಾದಂತಹ ಜಾರಿಗೊಳಿಸಬೇಕಾದಂತಹ ಅವಶ್ಯಕತೆ ಇತ್ತು ಅಂತ ಹೇಳಬಹುದು. ಮುಖ್ಯವಾಗಿ ಕುಟುಂಬ, ವಿವಾಹ, ಧರ್ಮ ಈ ಎಲ್ಲ ಕ್ಷೇತ್ರಗಳಲ್ಲಿ ಪರಿವರ್ತನೆ ಆಗಬೇಕಾಗಿತ್ತು. ಹೊಸ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಸೊ ಆ ಕಾರಣಕ್ಕೆ ಕೈಗೊಂಡಂತಹ ಕೆಲವೊಂದು ಶಾಸನಗಳನ್ನ ನಾವಿಲ್ಲಿ ನೋಡಬಹುದು. ದ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಆಫ್ 1954 ಅಂದ್ರೆ ವಿಶೇಷ ವಿವಾಹ ಕಾಯ್ದೆ ಅಂತ ಮಾಡಲಾಯಿತು. ಇದರ ಪ್ರಕಾರ ಯಾವುದೇ ಧರ್ಮದವರು, ಒಬ್ಬ ವ್ಯಕ್ತಿ ಹಿಂದೂ ಧರ್ಮ ಮತ್ತೆ ಮುಸ್ಲಿಂ ಧರ್ಮದ ಹೆಣ್ಣನ್ನ ವಿವಾಹವಾಗಬಹುದು, ಮುಸ್ಲಿಂ ಧರ್ಮದವರು ಬೇರೆ ಧರ್ಮದವರನ್ನ ವಿವಾಹ ಆಗ್ಬಹುದು. ಅಂದ್ರೆ ಅಂತರ್ಧರ್ಮೀಯ, ಅಂತರ್ಜಾತೀಯ ವಿವಾಹಗಳಿಗೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದು 1954ರ ವಿಶೇಷ ವಿವಾಹ ಕಾಯ್ದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ 1955. ಸೊ ಈ ಕಾಯ್ದೆ ಪ್ರಕಾರ ನಮ್ಮಲ್ಲಿ ಇದ್ದಂತಹ ಬಹುಪತಿತ್ವ, ಬಹುಪತ್ನಿತ್ವ ಇವೆಲ್ಲದನ್ನ ನಿಷೇಧಗೊಳಿಸಲಾಯಿತು. ಹಾಗಾಗಿ ಈ ಕಾಯ್ದೆ ಪ್ರಕಾರ ಹೆಣ್ಣು ಮಕ್ಕಳು ಕೂಡ ತನ್ನ ಇಚ್ಛೆಗೆ ಅನುಗುಣವಾಗಿ ವಿವಾಹವನ್ನ ಮಾಡಿಕೊಳ್ಳುವಂತ ಅವಕಾಶ, ಜೊತೆಗೆ ಅಂತರ್ಜಾತಿ ವಿವಾಹಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ, ಜೊತೆಗೆ ತನ್ನ ಗಂಡನಿಂದ ವಿವಾಹ ವಿಚ್ಛೇದನವನ್ನ ಪಡೆದುಕೊಳ್ಳೋದಕ್ಕೆ ಕೂಡ ಅವಕಾಶ ಆಯ್ತು ಅಂತ ಹೇಳ್ಬೋದು. ದ ಹಿಂದೂ ಸಕ್ಸೆಷನ್ ಆಕ್ಟ್ ಆಫ್ 1956. ನೆಕ್ಸ್ಟ್ ಒನ್ ಅಂದ್ರೆ ಇಲ್ಲಿ ಹಿಂದೂ ದತ್ತು ಮತ್ತೆ ಜೀವನಾಂಶ ಕಾಯ್ದೆ ಅಂತ ಕರಿತೀವಿ. ಸೊ ಅಂದ್ರೆ ಇಲ್ಲಿ ಮದುವೆ ಆದ ನಂತರದಲ್ಲಿ ಹೆಣ್ಣು ಕೂಡ ಒಂದು ಮಗುವನ್ನ ದತ್ತಕಕ್ಕೆ ತೆಗೆದುಕೊಳ್ತಕ್ಕಂತ ಒಂದು ಅವಕಾಶ, ಗಂಡನಿಂದ ಆಸ್ತಿಯನ್ನ ಪಡೆದುಕೊಳ್ತಕ್ಕಂತ ಹಕ್ಕು, ವಿವಾಹಿತ ಮಹಿಳೆಯ ಆಸ್ತಿಯ ಹಕ್ಕು ಹಿಂದೂ ಸಕ್ಸೆಷನ್ ಆಕ್ಟ್ ಇಂದ ಅವಳಿಗೆ ಸಿಕ್ತು ಅಂತ ಹೇಳ್ಬೋದು. ಜೊತೆಗೆ ಅವಳು ತನಗೆ ಇಷ್ಟ ಬಂದಂತ ಮಕ್ಕಳಾಗದೆ ಹೋದಂತ ಸಂದರ್ಭದಲ್ಲಿ ದತ್ತು ತೆಗೆದುಕೊಳ್ತಕ್ಕಂತಹ ಒಂದು ಅವಕಾಶ ಅವಳಿಗೆ ನೀಡಲಾಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಆಫ್ 1976 ಅಂದ್ರೆ 1976ರಲ್ಲಿ ಸಮಾನ ವೇತನ ಕಾಯ್ದೆ ಅಂತ ಮಾಡಲಾಗ್ತದೆ. ನಮ್ಮಲ್ಲಿ ಅಸಂಘಟಿತ ವಲಯಗಳಲ್ಲಿ, ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಸಾಮಾನ್ಯವಾಗಿ ಸಂಘಟಿತ ವಲಯಗಳಲ್ಲಿ ಸಮಾನ ವೇತನಗಳನ್ನ ನೀಡ್ತಾರೆ, ಆದ್ರೆ ಅಸಂಘಟಿತ ವಲಯಗಳಲ್ಲಿ ನೀಡೋದಿಲ್ಲ. ಇಲ್ಲಿ ಫ್ಯಾಕ್ಟರಿಗಳಲ್ಲಿ ದುಡಿಯತಕ್ಕಂಥವ್ರು ಇರ್ಬೋದು, ಕಟ್ಟಡ ನಿರ್ಮಾಣ ಇರ್ಬೋದು, ಇಲ್ಲಿ ಇವತ್ತಿಗೂ ಕೂಡ ಈ ಕಾಯ್ದೆ ಇವತ್ತಿಗೂ ಏನು ಉಪಯೋಗ ಆಗಿಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಸ್ಯಾಲ್ರಿ ಕೊಡ್ತಾರೆ, ಗಂಡು ಮಕ್ಕಳಿಗೆ ಮತ್ತೊಂದು ರೀತಿಯ ಕೂಲಿಯನ್ನ ಕೊಡೋದನ್ನ ನಾವು ಇವತ್ತಿಗೂ ಕೂಡ ನೋಡ್ತೀವಿ. ದ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಆಕ್ಟ್ 1990. 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಒಂದು ಕಾಯ್ದೆ ತರಲಾಗ್ತದೆ. ಆ ಕಾಯ್ದೆ ನಂತರ ಒಂದು ಮಹಿಳಾ ಆಯೋಗವನ್ನ 1992ರಲ್ಲಿ ಮಾಡಲಾಗ್ತದೆ, ಸ್ಥಾಪನೆಯನ್ನ ಮಾಡಲಾಗ್ತದೆ. ಈ ರಾಷ್ಟ್ರೀಯ ಮಹಿಳಾ ಆಯೋಗ ಹೆಣ್ಣು ಮಕ್ಕಳು ಅಥವಾ ಸ್ತ್ರೀಯರ ಅನೇಕ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಕಾರ್ಯವನ್ನ ಅದು ಮಾಡುತ್ತೆ ಅಂತ ಹೇಳಬಹುದು. ನೆಕ್ಸ್ಟ್ ಲೀಗಲ್ ಪ್ರೊಟೆಕ್ಷನ್ ಆಫ್ ವಿಮೆನ್ ಥ್ರೂ ಇಂಡಿಯನ್ ಪೀನಲ್ ಕೋಡ್. ಲೀಗಲ್ ಪ್ರೊಟೆಕ್ಷನ್ ಆಫ್ ವುಮೆನ್ ಥ್ರೂ ಇಂಡಿಯನ್ ಪೀನಲ್ ಕೋಡ್. ಸೊ ಇದೇ ರೀತಿಯ ಅನೇಕ ಕಾಯ್ದೆಗಳನ್ನ ಮಾಡಿ ಹಾಗೂ ಭಾರತೀಯ ದಂಡ ಸಂಹಿತೆಯ ಮೂಲಕ ಸ್ತ್ರೀಯರಿಗೆ ಕಾನೂನಿನ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಒಂದು ಕಾನೂನಿನ ಸಂರಕ್ಷಣೆಯನ್ನ ಹೆಣ್ಣು ಮಕ್ಕಳಿಗೆ ನೀಡಲಾಗಿದೆ. According to IPC, there are 7 main crimes against women are sexual rape, kidnapping, dowry deaths, harassment of women, physical and mental torture, molestation, selling of girls. ಅಂದ್ರೆ ಲೈಂಗಿಕ ಅತ್ಯಾಚಾರ, ಅಪಹರಣ ಮಾಡ್ತಕ್ಕಂಥದ್ದು, ವರದಕ್ಷಿಣೆಗಾಗಿ ಕೊಲೆಯನ್ನ ಮಾಡ್ತಕ್ಕಂಥದ್ದು, ಸ್ತ್ರೀಯರಿಗೆ ಹಿಂಸೆಯನ್ನ ನೀಡ್ತಕ್ಕಂಥದ್ದು, ದೈಹಿಕ ಮತ್ತು ಮಾನಸಿಕ ಪೀಡನೆ ಹಾಗೂ ಅಂಗಾಂಗಗಳನ್ನ ಕತ್ತರಿಸ್ತಕ್ಕಂಥದ್ದು, ಮತ್ತೆ 21 ವರ್ಷದವರೆಗಿನ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಕ್ಕಂಥದ್ದು,
ಸೊ ಇದು ನೋಡಿದಾಗ ಪ್ರತಿ ವರ್ಷ 80,000 ಪ್ರಕರಣಗಳು ನಮಗೆ IPC ಪ್ರಕಾರ ದಾಖಲಾಗ್ತವೆ ಅಂತ ಹೇಳಬಹುದು. ಸೊ ಇಲ್ಲಿ ಕಿಡ್ನಾಪಿಂಗ್ ನೋಡಿದಾಗ IPC ಸೆಕ್ಷನ್ 363, 373 ಸೆಕ್ಷನ್ ಅದರ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ ಅಂತ ಹೇಳ್ಬಹುದು. ಸೆಕ್ಷುಯಲ್ ರೇಪ್ ಆನ್ ವಿಮೆನ್ IPC ಸೆಕ್ಷನ್ 376 ಅಂದ್ರೆ IPC 376 ಹೇಳುತ್ತೆ, ಯಾರು ಲೈಂಗಿಕವಾಗಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವರಿಗೆ ಕೂಡ ಶಿಕ್ಷೆಯನ್ನ 376 ಸೆಕ್ಷನ್ ಅಂಡರ್ನಲ್ಲಿ ಅವರಿಗೆ ನೀಡಲಾಗ್ತದೆ. ಇನ್ನು ಮಾಲೆಸ್ಟೇಷನ್ ಅಂತ ನಾವು ಏನ್ ಕರಿತೀವಿ ಅಂದ್ರೆ ಸ್ತ್ರೀಯರ ಅಂಗಾಂಗಗಳನ್ನ ಕಟ್ ಮಾಡ್ತಕ್ಕಂಥದ್ದು. ಸೊ 354ನೇ IPS ಸೆಕ್ಷನ್ ಹೇಳುತ್ತೆ, ಅದರ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ. ಸೊ ಇನ್ನೊಂದು ಫಿಸಿಕಲ್ ಅಂಡ್ ಮೆಂಟಲ್ ಟಾರ್ಚರ್, ದೈಹಿಕ ಮತ್ತು ಮಾನಸಿಕ ಪೀಡನೆಗಳು, ಅವ್ರನ್ನ ಹಿಂಸೆ ಮಾಡ್ತಕ್ಕಂಥದ್ದು ಮಾಡಿದ್ರೆ IPC ಸೆಕ್ಷನ್ 498ನೇ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ. ಸೆಕ್ಷುಯಲ್ ಹ್ಯಾರಾಸ್ಮೆಂಟ್ಗೆ 509ನೇ IPC ಸೆಕ್ಷನ್ ಪ್ರಕಾರ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ. ಅದೇ ರೀತಿ ಡೌರಿ ಡೆತ್ಸ್ ಅಂದ್ರೆ ವರದಕ್ಷಿಣಾ ಸಾವುಗಳು ಏನಾದರೂ ಸಂಭವಿಸ್ತು ಅಂತಂದ್ರೆ 302 ಮತ್ತು 304B IPC ಸೆಕ್ಷನ್ ಅವರಿಗೆ ಶಿಕ್ಷೆಯನ್ನ ನೀಡಲಾಗ್ತದೆ. ಥ್ಯಾಂಕ್ ಯು.